ಗೌರ್ಮೆಂಟ್ ಗಾಸಿಪ್ನಲ್ಲಿ ಒಂದು ಓಪನ್ ಸೀಕ್ರೆಟ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಆ ಗಾಯತ್ರಿ ಶಾಂತೇಗೌಡ ಅವರ ಸ್ವೇರಿಂಗನ್ನು ಹೋಲ್ಡ್ ಮಾಡಿಸಿದ್ರಲ್ಲ, ಅದಾದ ಮರುಕ್ಷಣವೇ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಶುರು ಆಗ್ಬಿಟ್ಟಿದೆ. ಅದೊಂದು ಪೋಸ್ಟ್ನ ಯಾರು ಕ್ಯಾಚ್ ಹಾಕಬೇಕು ಅಂತ. ಒಂದು ಕಡೆ ಬಸವರಾಜ್ ಶಿವಣ್ಣವರು, ಇನ್ನೊಂದು ಕಡೆ ಸುಮಾರು ಜನ, ನಾವು ಯಾರ್ಯಾರ ಹೆಸರನ್ನ ಇದುವರೆಗೆ ಡಿಸ್ಕಸ್ ಮಾಡಿದ್ವಲ್ಲ ಎಲ್ಲರೂ ಟ್ರೈ ಮಾಡ್ತಾ ಇದ್ದಾರೆ ಏನಾರು ಮಾಡಿ ಅದೊಂದು ಪೊಸಿಷನ್ನ ಕ್ಯಾಚ್ ಮಾಡಬೇಕು ಅಂತ. ಬಟ್ ಅದು ಮಹಿಳಾ ಕೋಟಾ ಸೀಟು ಅಥವಾ ಕುರುಬಾ ಕಮ್ಯುನಿಟಿ ಕೊಡುವಂಥ ಸೀಟು. ಮಹಿಳಾ ಕೋಟಾದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರು ಇನ್ನಿಲ್ಲದಂತೆ ಪ್ರಯತ್ನ ಮಾಡ್ತಾ ಇದ್ದಾರಂತೆ ಅದನ್ನು ತಗೊಳ್ಳೇಬೇಕು ಅಂತ. ಹುಕ್ಕಾರಕ್ಕೆ ಅದನ್ನು ತಗೊಳ್ಳೇಬೇಕು, ಕೂತ್ಕೊಳ್ಳೇಬೇಕು ಅಂತ. ಬಟ್ ಅವ್ರನ್ನ ಮುಗಿಸೋಕ್ಕೆ, ಈ ರೇಸಿಂದ ಅವ್ರನ್ನ ದೂರ ಇಡೋಕ್ಕೋಸ್ಕರ ಒಂದು ಟೀಮು ದೆಹಲಿಗೆ ಕಂಪ್ಲೇಂಟ್ಗಳ ಸುರಿಮಳೆನೇ ಮಾಡಿದೆಯಂತೆ. ರೀಸೆಂಟಾಗಿ 2 ದಿವಸದ ನಿನ್ನೆ ಪೂರ್ತಿ ಎಲ್ಲ ಟೈಪ್ ಮಾಡಿಸಿ CAG ವರದಿದೊಂದು ಗ್ಯಾರಂಟಿದೊಂದು 5,000 ಕೋಟಿದು ಅಂತ ಇಲ್ಲಿ ಬೆಳಗಾವಿ ಸೆಷನ್ನಲ್ಲಿ BJP ಪ್ರಸ್ತಾಪ ಮಾಡಿದ್ರಲ್ಲ, ಇವರು ಒಂದು ತಪ್ಪು ಮಾಹಿತಿನ ಕೊಟ್ಬಿಟ್ರು ಸೆಷನ್ಗೆ. ಅದನ್ನು BJP ಭಾಳ ಜೋರಾಗಿ ಕ್ಯಾಂಪೇನ್ ಥರ ಮಾಡಿದ್ರು. ಆ 5,000 ಕೋಟಿ ಎಲ್ಲೋ ಮಿಸ್ಪ್ಲೇಸ್ ಆಗಿದೆ ಅಂತ, ದುಡ್ಡು ಮಿಸ್ ಆಗಿದೆ ಅಂತ. ಅದ್ರ ಜೊತೆಗೆ ಆ CAG ವರದಿಲಿ ಒಂದು ರಿಪೋರ್ಟ್ ಬಂತು, ಕೆಲವು ಸತ್ತೋರ ಅಕೌಂಟ್ಗೆ ಕೋಟ್ಯಾಂತರ ರೂಪಾಯಿ ಹೋಗಿದೆ ಅಂತ. ಈ CAG ವರದಿಯನ್ನು ಮತ್ತು BJP ಕ್ಯಾಂಪೇನ್ ಮಾಡೋದಲ್ಲ, ಅದನ್ನು ಇಟ್ಕೊಂಡು ಭಾಳ ಜೋರಾಗಿ ರಿಪೋರ್ಟ್ಗಳನ್ನ ದೆಹಲಿಗೆ ಕಳಿಸಿದಾರಂತೆ. ಇನ್ನೊಂದು ಸ್ಫೋಟಕ ವಿಚಾರ ಏನು ಅಂತ ಹೇಳಿದ್ರೆ, ಲಕ್ಷ್ಮಿಯವ್ರಿಗೆ ಯಾವ ಕಾರಣಕ್ಕೂ ಕೊಡಿಸಬಾರ್ದು ಅಂತ CT ರವಿ ಮತ್ತು ಒಂದಷ್ಟು ಜನ BJP ಟ್ರೈ ಮಾಡ್ತಾ ಇದ್ರೆ, ಇನ್ನು ಕೆಲವು ಜನ BJP ಲಕ್ಷ್ಮಿ ಕೊಟ್ಟರೆ ಕೊಡಲಿ ಬಿಡ್ರಿ, ಬೇಡವ್ರಿಗೆ ಬೇಡ ಅಂತ ಡಿಸ್ಕಷನ್ ಶುರುವಾಗಿದೆಯಂತೆ. ಲಕ್ಷ್ಮಿ ವಿರುದ್ಧ ಹೋರಾಟ ಮಾಡೋದಕ್ಕೆ BJPನಲ್ಲಿ ಒಂದು ಗುಂಪು ಅಸ್ತು ಅಂತ ಇದ್ರೆ, ಇನ್ನೊಂದು ಗುಂಪು ನ್ಯೂಟ್ರಲೇ, ನಮ್ಮವರೆಲ್ಲ ಬಿಡ್ರಿ ಅಂತ ಮಾತಾಡ್ತಿದ್ದಾರೆ ಅಂತ ಗಾಸಿಪು ಸರ್, ಇವತ್ತಿನ ಗಾಸಿಪು. ಈ ಇವರಿಬ್ಬರ ಮೇಲೆ ಹೋರಾಟ ಮಾಡೋಣ ಬೇಕಾರೆ, ಯಾರು ನಾಗೇಂದ್ರ ಇಳ್ಸಕ್ಕೆ ಏನು ಬೇಕೋ ಮಾಡೋಣ, ಪುಟ್ಟರಂಗ ಶೆಟ್ಟಿಗೆ ಇಳ್ಸಕ್ಕೆ ಏನು ಬೇಕೋ ಮಾಡೋಣ, ಲಕ್ಷ್ಮೀ ತಂಟೆಗೆ ಹೋಗೋದು ಬೇಡ ಅಂತ ಕೆಲವರಂತೆ. ಆದರೆ CT ರವಿ ಬಿಡಕ್ಕೆ ಮನಸ್ಸಿಲ್ವಂತೆ ಇದನ್ನು. ಈ ಜಟಾಪಟಿ ನಡೀತಾ ಇದೆ. ಜೊತೆ ಕಾಂಗ್ರೆಸ್ನವ್ರು ಬೇರೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಈ ರೇಸಲ್ಲಿ. ಈ ಎದುರಾಳಿಗಳು ಎಲ್ಲ ಸಂಗಮ ಆಗಿದೆ. ಅದರ ಈ ರೇಸ್ನ ಮಧ್ಯೆ ಅವ್ರು ಹೆಂಗೆ ಗೆದ್ದು ಬರ್ತಾರೆ ಅಂತ ನೋಡ್ಬೇಕು. ಗೆದ್ದು ಬರ್ತಾರಾ ಅಥವಾ ಬರೋದೇ ಇಲ್ವಾ ಅಂತ ನೋಡ್ಬೇಕು ಲಕ್ಷ್ಮಿ. ಓಕೆ.